ಎಲ್ಲರಿಗೂ ನಮಸ್ಕಾರ. ಸಮಾಧಿಯ ಮೂರನೇ ಯಾವುದಿದು ಸೂತ್ರ ಅಥವಾ 1ನೇ ಅಧ್ಯಾಯದ 19ನೇ ಸೂತ್ರ. ಸಮಾಧಿ ಪಾದದಲ್ಲಿ ಇದ್ವಿ ನಾವು. ಸಮಾಧಿ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಿದ್ವಿ. ಹಿಂದ್ಗಡೆ ಇದಕ್ಕಿಂತ ಹಿಂದ್ಗಡೆ ಏನ್ ನೋಡಿದ್ವಿ? ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಅಂದ್ರೆ ಕಾನ್ಶಿಯಸ್ಲಿ ಬಿ ಅವೇರ್ ಆಫ್ ಯುವರ್ ಸೆಲ್ಫ್. ಯೋಚನೆಗಳನ್ನು ಇಟ್ಕೊಂಡು ಲಾಜಿಕಲಿ ಥಿಂಕ್ ಮಾಡಿ, ವಿಚಾರಗಳನ್ನು ಮಾಡಿ, ಆನಂದ ಅಸ್ಮಿತ ಅವುಗಳನ್ನೆಲ್ಲ ಮಾಡಿಕೊಂಡು ಸಮಸ್ಥಿತಿಯಲ್ಲಿ ಬಂದ್ರಿ ಅಂದ್ರೆ ಸಂಪ್ರಜ್ಞಾತ. ಎರಡನೇದೇನು ಅಸಂಪ್ರಜ್ಞಾತ ಅಂದ್ರೆ ಅಭ್ಯಾಸ ಮಾಡಿ ಮಾಡಿ ವಿರಾಮ ಬಂತಂದ್ರೆ ಅಭ್ಯಾಸ. ಹೆಂಗ ಶಿಲ್ಪಕಲೆಯಲ್ಲಿ ಶಿಲ್ಪಿ ಅಭ್ಯಾಸ ಮಾಡಿ 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 ಅವನಲ್ಲಿ ಒಂದು ವಿರಾಮ ಬರ್ತದ, ಅದು ಯಾವ್ದು? ಅಸಂಪ್ರಜ್ಞಾತ ಸಮಾಧಿ. ಈಗ ಮೂರನೇ ಟೈಪ್ ಆಫ್ ಸಮಾಧಿ ಹೇಳಕತ್ತಾರೆ. ಇದನ್ನೂ ಕೂಡ ಒಂದು ಸಮಾಧಿ. ಯಾವ್ದಂದ್ರೆ ಭವ ಪ್ರತ್ಯಯೋ ವಿದೇಹ ಪ್ರಕೃತಿ ಲಯಂ. ಫಸ್ಟ್ ಭವ ಅಂದ್ರೇನು? ಭವ ಅಂದ್ರ ಜೀವನ ಅಂತ ಹೇಳ್ಬೋದು. ಕನ್ನಡದಲ್ಲಿ ಜೀವನ ಅಂತಾರ. ಭವ ಅಂದ್ರ ಪ್ರಪಂಚ. ಭವ ಅಂತಂದ್ರ ಕಣ್ಣಿಗೆ ಕಾಣೋದೆಲ್ಲವು. ಭವ ಅಂದ್ರ ಐತಿ ಅಂತ ಅರ್ಥ, ಇದ್ದಿದ್ದೆಲ್ಲದು. ಓಕೆ, ಯಾವ್ದೋ ಒಂದು ದೀರ್ಘಾಯುಷ್ಮಾನ್ ಭವ ಅಂತಾರ. ಅಂದ್ರ ದೀರ್ಘಾಯುಷ್ಮಾನ್ ಆಗು, ಇರು ಅಂತ ಅರ್ಥ. ಇರು. ಇಲ್ಲಿ ಭವ ಅಂತ ವರ್ಡ್ ಅಷ್ಟೇ ಹೇಳಕತ್ತೀರ. ಇರು ಅಂತ ಏನ್ ಇರು? ಏನ್ ಐತಿ ಇಲ್ಲಿ ನನ್ನ ಎದುರಿಗೆ? ಎಲ್ಲ ಕಾಣಕತ್ತೈತಿ, ಪ್ರಕೃತಿ ಎಲ್ಲ ಕಾಣಕತ್ತೈತಿ. ಕಣ್ಣು, ಕಲ್ಲು, ಅದೇನು ಪಂಚಭೂತಗಳದಾವ. ಆಮೇಲೆ ಪಂಚಭೂತಗಳನ್ನ ದಾಟಿ ಲೈಟ್ ಸ್ಪೆಕ್ಟ್ರಮ್ ಅದಾವ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅದಾವ, ನಾನು ನೀನು ಎಲ್ಲರಿದ್ದೀವಿ. ಏನೆಲ್ಲ ಕಾಣಕತ್ತೈತಿ ನೋಡಿ, ಎಲ್ಲ ಭವ ಅಥವಾ ಜೀವನ. ಸೂಕ್ಷ್ಮದೊಳಗೆ ಹೋದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ ಅವೆಲ್ಲ ಏನದಲ್ಲ ಅವು ಭವಗಳು. ಭವ ಪ್ರತ್ಯಯೋ ಅಂದ್ರೆ ನೀ ಸಮಾಧಿಯನ್ನು ಪಡಿಬೇಕಾಗಿತ್ತಂದ್ರ ಈ ಏನೈತಲ್ಲ ಇದು ಪ್ರಕೃತಿ ಏನೈತಲ್ಲ, ಸುತ್ತಮುತ್ತ ಏನೈತಲ್ಲ, ಇದ್ರೊಳಗೂ ಕೂಡ ನೀ ಸಮಾಧಿಯನ್ನು ಪಡಿಬೋದು. ಇದ್ರೊಳಗೂ ಇನ್ವಾಲ್ವ್ ಆಗಿನೂ ಪಡಿಬೋದು ನೀ. ಏನ್ ಇವನು ಬಿಟ್ಟ ದೂರ ಹೋಗ್ಬೇಕಂತೇನಿಲ್ಲ. ಇವುಗಳನ್ನ ಬಿಟ್ಟ. ಭವ ಪ್ರತ್ಯಯೋ ಅಂತಂದ್ರ ದ ವರ್ಲ್ಡ್ ಇಸ್ ದ ಕಂಟೆಂಟ್. ಪ್ರತ್ಯಯೋ ಅಂತಂದ್ರೆ ಕಂಟೆಂಟ್, ಅದೊಂದು ಪ್ರತ್ಯಯ. ಅದೊಂದು ಭವ ಪ್ರತ್ಯಯೋ. ಜಗತ್ತೇ ನಿನ್ನ ಒಂದು ವಿಷಯ. ನೌ ಯು ಕಾನ್ಸಂಟ್ರೇಟ್ ಆನ್ ದ ಎಂಟೈರ್ ಪ್ರಕೃತಿ, ಎಂಟೈರ್ ಭವ. ಅದಕ್ಕೆ ಬಸವಣ್ಣ ಅವರು ಏನ್ ಹೇಳಿದ್ರು ಅಂದ್ರೆ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್. ಮುಗಿತ್, ಎಲ್ಲ ಬಿಡ್ರಿ, ನಿಮ್ಮ ಕರ್ಮವನ್ನು ಕರೆಕ್ಟಾಗಿ, ಕೆಲಸವನ್ನು ಕರೆಕ್ಟಾಗಿ ಮಾಡ್ಕೊಂತ ಹೋಗ್ರಿ, ಅಲ್ಲೇ ನೀವು ಸಮಾಧಿಯನ್ನ ಕಾಣ್ತೀರಿ. ಅರ್ಥಾಯ್ತಾ? ಆಮೇಲೆ ವಿದೇಹ ಪ್ರಕೃತಿ ಲಯಂ. ವಿದೇಹ ಅಂತಂದ್ರ ದೇಹ ಇರಲಾರ್ದವರು. ವಿದೇಹ ಅಥವಾ ವಿಶಿಷ್ಟ ರೂಪದಲ್ಲಿ ದೇಹವನ್ನು ಹೊಂದಿದವರು. ವಿಶಿಷ್ಟ ರೂಪದಲ್ಲಿ ದೇಹವನ್ನು ಹೊಂದಿದವರು ಅಂದ್ರೆ ಆಂಜಲ್ಸ್ ಅಂತ ಹೇಳ್ಬೋದು, ಅಥವಾ ದೇವತೆಗಳು. ನಾವೇನು ಅನ್ಕೊಂಡಿರ್ತೀವಲ್ಲ, ದೇವತೆಗಳು, ಆಂಜಲ್ಸು, ಮಾಸ್ಟರ್ಸು, ಅವರೆಲ್ಲ ಏನದಾರಲ್ಲ ಅವರು ವಿಶಿಷ್ಟ ರೂಪದಲ್ಲಿ ದೇಹವನ್ನು ಹೊಂದಿದವರು. ಒಂದು ಕ್ವಶನ್ ಬರ್ತದ ಇಲ್ಲಿ. ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಏನಂತಂದ್ರ, ನೀವು ಹುಟ್ಟಿದಿರಲ್ಲ, ಹುಟ್ಟಿದ ದಿನ ಏನಾದ್ರು ನಿಮಗೆ ನೆನಪದನು? ಹಾ ಸರ್, ಗೊತ್ತಾಯ್ತು ಸರ್. ನಂದು 21ನೇ ಅಕ್ಟೋಬರ್ 1989 ಸರ್. ನಂದು ಡೇಟ್ ಬೇಕಾಗಿಲ್ಲ ನನಗೆ. ಡೇಟ್ ನೀವು ಯಾರೋ ನಿಮಗೆ ಹೇಳಿದಾರೆ, ನನಗೆ ನೆನಪಿನ ಅನುಭವ ಬೇಕು. ಹಂಗಾರೆ ನಾವು ಹುಟ್ಟಿದ್ನಲ್ಲ, ಹುಟ್ಟಿದ ತಕ್ಷಣ ಮೈ ತುಂಬ ಏನೋ ಒಂದು ಲಿಕ್ವಿಡ್ ಇರ್ತೈತಿ, ಅದ್ರದ್ದು ಸ್ಮೆಲ್ ಗೊತ್ತೈತೆ ನಿಮಗೆ? ಓಕೆ, ಹುಟ್ಟಿದ ತಕ್ಷಣ ಅದನ್ನೇನು ಚಿಪಿ ಚಿಪಿ ಅನಿಸ್ತಿರ್ತೈತಲ್ಲ, ಅದೇನು ಗೊತ್ತಾಗ್ತದೆ ನಮಗೆ? ಇಲ್ಲ. ಹುಟ್ಟಿದ ತಕ್ಷಣ ನಿಮ್ಮನ್ನು ತೊಗೊಂಡೋಗಿ ಯಾವುದೋ ಒಂದು ಬಟ್ಟಿ ಮೇಲೆ ಹಾಕಿದ್ರೆ ಬಟ್ಟಿ ಸ್ಪರ್ಶ ಏನಾರ ಗೊತ್ತದ ನಿಮಗೆ? ಹುಟ್ಟಿದ ತಕ್ಷಣ ನಿಮ್ಮ ಮದರೋ ಅಥವಾ ಡಾಕ್ಟರೋ ಯಾರೋ ಕೈಯಲ್ಲಿ ಹಿಂಗೆ ಎತ್ತಿದ್ರಲ್ಲ, ಅವು ಎತ್ತಿದಾಗ ನಿಮ್ಮನ್ನು ಮುಟ್ಟಿದ್ರಲ್ಲ, ಅದೇನಾರ ಗೊತ್ತಾಗ್ತದ ನಿಮಗೆ? ಫಸ್ಟ್ ಟೈಮ್ ಕಣ್ ತೆಗ್ದ ನೀವು ಯಾರನ್ನೂ ನೋಡಿರಲ್ಲ, ಅವ್ರು ಯಾರಂತ ನೆನಪದಾರ ನಿಮಗೆ? ಯಾವ ನೆನಪಿಲ್ಲ. ಅಂದ್ರ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕಾನ್ಶಿಯಸ್ ಏನೈತಲ್ಲ, ಇದು ಪ್ರಜ್ಞೆ, ಈ ಪ್ರಜ್ಞೆ ಏನೈತಲ್ಲ, ಇದು ಟ್ರೈನ್ ಹಾಕೊಂಡ್ ಬೆಳ್ಕೊಂತ ಬರಕತ್ತದ. ಬಟ್ ಅದಕ್ಕಿಂತ ಮುಂಚೆ ನಾ ಇದ್ನೋ ಇಲ್ಲೋ ಅಂದ್ರೆ ನಿಮ್ಗೆ ನೆನಪಿಲ್ಲ, ಆದ್ರೂ ನೀವು ಇದ್ರೋ ಇಲ್ಲೋ? ಇದ್ರಿ, ಹುಟ್ಟ ದಿನ ಇದ್ರಿ. ಹಂಗಾರೆ ಹೊಟ್ಟೆ ಒಳಗಿದ್ದಿದ್ದು ಏನಾರ ನೆನಪೈತೆ ನಿಮಗೆ? ಇಲ್ಲ. ಹಂಗಾರೆ ಹೊಟ್ಟೆ ಒಳಗಿದ್ದಾಗಿಂದ ನೆನಪಿಲ್ಲ. ಪ್ರಜ್ಞೆ ಅನ್ನೋದೇನು ಯಾವಾಗ ಬಂತದು ಏನು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಏನಿತ್ತು? ಓಕೆ, ಸತ್ ಮೇಲೆ ನೀವು ಏನಾಗ್ತೀರಿ ಗೊತ್ತದೇನು? ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಸತ್ತವರಲ್ಲ, ಅವರು ವಾಪಸ್ ಬಂದಿಲ್ಲ. ನಾವು ಸತ್ ಮೇಲೆ ವಾಪಸ್ ಬರಂಗಿಲ್ಲ. ಸತ್ ಮೇಲೆ ನನಗೆ ಏನಾಗ್ತದೆ ನನಗೂ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಂದ್ಮೇಲೆ ಇಲ್ಲ ಅಂತ ಅರ್ಥನು? ಇಲ್ಲ, ಹಂಗೇನಿಲ್ಲ, ಇರ್ತದ. ಅಂದ್ರೆ ಇದು ಒಂದು ದೊಡ್ಡ ಸ್ಟ್ರೆಚ್ ಒಳಗಡೆ ಮಿಡಲ್ ಒಂದು ಭಾವ ಐತಿದು. ಬಟ್ ಇಲ್ಲಿ ಏನ್ ಹೇಳಿದ್ರ, ವಿದೇಹ ಅಂತಂದ್ರ ಅಂಥವ್ರೂ ಕೂಡ ಇದಾರ. ಯಾರು? ಈ ಭವದಲ್ಲಿ ಇರ್ಲಾರ್ದವ್ರು, ಅಂದ್ರೆ ಈ ಜೀವನದಲ್ಲಿ ಇರ್ಲಾರ್ದವ್ರು ಸೂಕ್ಷ್ಮದ ಲೆವೆಲ್ ಒಳಗೆ ಇದಾರ. ಓಕೆ, ಇಲ್ಲಿ 2-3 ಅರ್ಥಗಳನ್ನು ಕೊಡ್ಬೋದು ನೀವು ಈ ಶ್ಲೋಕಕ್ಕೆ. ಅಂಥವ್ರನ್ನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ನೀವು ಸಮಾಧಿಯನ್ನು ಪಡಿಬಹುದು. ಓಕೆಪ್ಪ, ಯಾರಿದಾರಂತಾರು? ನಿಮಗೇನಾದ್ರೂ ಗೊತ್ತಿತ್ತಂದ್ರೆ, ನಾ ಹೇಳಂಗಿಲ್ಲ ಮತ್ತೆ.
ಇಂಥವ್ರು ಅದಾರ ನೋಡ್ರಿಪ್ಪ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ರಿ ಅಂತ. ಬಹಳಷ್ಟು ಅದಾವ. ಈಗ ಕ್ರಿಶ್ಚಿಯನ್ ಒಳಗಡೆ ಯೇಸು ಈಸ್ ಎಟರ್ನಲ್ ಅಂತ ಹೇಳ್ತಾರೆ, ಅವರು ಇನ್ನೂ ಇದಾರ, ಸೂಕ್ಷ್ಮ ಶರೀರದೊಳಗೆ ಇದಾರ ಅಂತಾರ. ಪೈಗಂಬರ್ನು ಸೂಕ್ಷ್ಮದೊಳಗಿದಾನಂತ, ಬುದ್ಧನು ಕೂಡ ನಿರ್ವಾಣ ತಗೊಂಡನ ಬಟ್ ಸೂಕ್ಷ್ಮದೊಳಗಿದಾನ. ರಾಘವೇಂದ್ರ ಸ್ವಾಮೀಜಿ ಇದಾರಂತಾರ, ಸಾಯಿಬಾಬಾ ಇದಾರಂತಾರ, ಮಹಾವತಾರ್ ಬಾಬಾ ಇದಾರಂತಾರ, ಲಹರಿ ಮಹರ್ಷಿಗಳು ಇದಾರಂತಾರ. ಹೌದಾ, ಈ ರೀತಿ ಸ್ವಾಮಿ ವಿವೇಕಾನಂದ ಅವ್ರು ಇದಾರಂತಾರೆ. ಇವರೆಲ್ಲ ಮುಕ್ತಿಗಳನ್ನು ತಗೊಂಡವ್ರಲ್ಲ ಅವರೆಲ್ಲ ಸೂಕ್ಷ್ಮ ಜೀವನದೊಳಗೆ ಇದಾರ ಅಂತ ಹೇಳ್ತಾರೆ. ಹಾಗಾದ್ರೆ ನೀ ಏನ್ ಮಾಡು ಅಂತಂದ್ರೆ, ಒಂದೇ ಮೀನಿಂಗ್ ಏನಂದ್ರೆ ವಿದೇಹ ಅಂದ್ರೆ ನೀನು ಅವರನ್ನ ನಿನ್ನ ಕಾನ್ಸಂಟ್ರೇಷನ್, ನಿನ್ನ ಏನದು ಹುಕ್ಕನ್ನ ಅವ್ರಿಗೆ ಹಾಕು. ಅವ್ರು ನಿನಗೆ ಸಿಕ್ಕರು ಅಂತಂದ್ರೆ ಅದರಿಂದನೂ ನೀನು ಸಮಾಧಿಯನ್ನ ಪಡಿಬಹುದು. ಬಟ್ ನೀವು ನನ್ನ ಕೇಳ್ಬೇಡ್ರೆ ಅದು ಹೆಂಗ ಅಂತೇಳಿ, ಬಿಕಾಸ್ ನನಗೆ ಗೊತ್ತಿಲ್ಲ, ಅದು ನಾನು ಯಾರಿಗೂ ಹುಕ್ ಹಾಕಿಲ್ಲ. ಅಂಡರ್ಸ್ಟುಡಾ? ಬಟ್ ಈ ಶ್ಲೋಕದ ಪ್ರಕಾರ ವಿದೇಹ ಅದನ್ನು ಕೂಡ ನಿಮಗ ಸಿಗ್ತದೆ. ಇನ್ನೊಂದು ಪ್ರಕೃತಿ ಲಯಂ. ಪ್ರಕೃತಿ ಲಯಂ ಅಂತಂದ್ರೆ ಪ್ರಕೃತಿಯಲ್ಲಿ ನಿಮ್ಮನ್ನ ನೀವು ಕಳ್ಕೊಂಡ್ಬಿಡ್ರಿ. ಹೆಂಗ? ಸಮುದ್ರದಲ್ಲಿ ಹೋಗ್ತಕ್ಕಂಥ ಸಮುದ್ರದ ಅಲೆಗಳನ್ನು ನೋಡ್ತಾ 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 ನಿಮ್ಮಲ್ಲಿ ಸಮಾಧಿ ಬರ್ಬೋದು. ಅಥವಾ ಪ್ರಕೃತಿ ನಿಮಿತ್ತ ಕೆಲಸಗಳನ್ನು ಮಾಡ್ತಾ ಮಾಡ್ತಾ, ಕೆಲವರು ಇರ್ತಾರೆ ನೋಡಿ, ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕಂದು ಏನಾಗ್ಬಿಟ್ಟದ, ಅವ್ರದ್ದು ಸಮಾಧಿ ಸ್ಥಿತಿ ಬಂದ್ಬಿಟ್ಟಿರ್ತದ. ಬಿಕಾಸ್ ಪ್ರಕೃತಿಯಲ್ಲಿ ಲೀನ ಆಗಿಬಿಟ್ಟಿದಾರ. ಓಕೆ, ಒಬ್ರು ಯಾರೋ ಅಲ್ಲಿ ಅರುಣಾಚಲ್ ಪ್ರದೇಶದೊಳಗಿದಾರೆ, ಅವ್ರ ಕಾಡುಗಳನ್ನ ನಾಡುಗಳನ್ನ ಬೆಳೆಸ್ತ ಕಾಡುಗಳನ್ನು ಬೆಳೆಸೋರಂತವ್ರು. ಓಕೆ, ಅವರಲ್ಲಿ ಪ್ರಕೃತಿಯಲ್ಲಿ ಲೀನ್ ಆಗಿದೆ. ಕೆಲವರು ಸೇವ್ ದ ಮಣ್ಣು ಅಂತಾರ, ಸೇವ್ ದ ಅರ್ತ್ ಅಂತಾರ, ಸೇವ್ ದ ವಿಂಡ್ ಅಂತಾರ, ಎನ್ವಿರಾನ್ಮೆಂಟಲಿಸ್ಟ್ಗಳು ಇರ್ತಾರ. ಹೌದಾ, ಅವರೆಲ್ಲ ಏನಾಗಿಬಿಟ್ಟಿರ್ತಾರೆ. ಅಥವಾ ಐನ್ಸ್ಟೀನು, ನ್ಯೂಟನ್ಸ್ ಅವರೆಲ್ಲ ಪ್ರಕೃತಿನ ಸ್ಟಡಿ ಮಾಡಿ ಅಂದ್ರೆ ತಮ್ಮ ಜೀವನದಲ್ಲಿ ಎಲ್ಲಾ ಆಸೆ ಗೀಸೆ ದುಃಖ ದುಮ್ಡ ಅವೆಲ್ಲವನ್ನು ಅಂದ್ರೆ ಸ್ಪಿರಿಚುವಲಿಸ್ಟ್ ಏನ್ ಅಚೀವ್ ಮಾಡ್ಬೇಕಾಗಿತ್ತು ನೋಡ್ರಿ, ಅದನ್ನೆಲ್ಲದನ್ನು ಒಬ್ಬ ಸೈಂಟಿಸ್ಟ್ನು ಅಚೀವ್ ಮಾಡ್ಬೋದು. ನೀನ್ ಬರೀ ಇದ ದಾರಿ ಬರ್ಬೇಕಂತ ಏನ್ ಆಸೆ ಐತೇನು? ಮನಿ ಮಠ ಬಿಡ್ರಿ, ಕುಂತ್ಕೊಂಡ್ಬಿಡ್ರಿ ನಿಮ್ಗೆಲ್ಲ ಸಿಗ್ತದ, ಹಂಗೇನಿಲ್ಲ. ಹೇಳಕತ್ತಿರ ಪ್ರಕೃತಿ ಲಯಂ ಅದು ಒಂದು ಸಮಾಧಿನೇ ಐತೆ. ಟೇಕ್ ಯಾವ್ದಾದ್ರು ಒಂದು ಕಂಟೆಂಟ್ ತಗೊಳ್ರಿ, ಆ ಕಂಟೆಂಟ್ ತಗೊಂಡನ್ನ ಆ ಪ್ರಕೃತಿಯಲ್ಲಿ ಇನ್ವಾಲ್ವ್ ಆಗಿ 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 ಅದರಲ್ಲಿ ಸಮಾವೇಶ ಆಗಿ ಆಗಿ ಜೀವನೆಲ್ಲ ಅದರೊಳಗೆ ಕಳೆದು ಮುಗಿ ಸಮಾಧಿ ಅದು ಐತಿ. ಭವ ಪ್ರತ್ಯಯೋ ವಿದೇಹ ಪ್ರಕೃತಿ ಲಯಂ ಮೂರನ್ನ ಹೇಳಿದ್ರ ಅಂತ ನನ್ನ ಇಂಟರ್ಪ್ರಿಟೇಷನ್ ಇದು. ಬಟ್ ಬೇರೆಯವರು ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಗಳನ್ನು ಕೊಡ್ತಾರೆ. ಬಿಕಾಸ್ ಇಲ್ಲಿ ಪತಂಜಲಿ ಅವರು ಇಲ್ಲ ನಮ್ಗೆ ಹೇಳಲಿಕ್ಕೆ ಅವ್ರು ಏನ್ ಹೇಳ್ಯಾರಂತೆ. ಬಟ್ ನಾ ಏನ್ ಮಾಡ್ತೀನಿ ಅಂದ್ರೆ ಅವು ಎರಡರ ನಡ್ಬರ್ಕ್ ಯಾವ್ದೋ ಗ್ರಾಮರ್ಗಳನ್ನ ಇಟ್ಟಿಲ್ಲ ಅಲ್ಲಿ, ಹಂಗಾಗಿ ಅವುಗಳನ್ನು ಜೋಡಿಸೋದು ಬೇಡ ಅಂತ. ಓಕೆನಾ? ಭವ ಪ್ರತ್ಯಯೋ ಅದು ಒಂದಂದ್ರ ಮೇಕ್ ದಿಸ್ ಎಂಟೈರ್ ಎಕ್ಸಿಸ್ಟೆನ್ಸ್ ಈಸ್ ದ ಕಂಟೆಂಟ್ ಫಾರ್ ಯುವರ್ ಸಮಾಧಿ. ಪ್ರತ್ಯಯ ಅಂದ್ರೆ ಕಂಟೆಂಟ್, ಭವ ಅಂದ್ರೆ ಎಕ್ಸಿಸ್ಟೆಡ್, ವಾಟ್ ಎವರ್ ದಟ್ ಈಸ್ ಎಕ್ಸಿಸ್ಟೆಡ್ ಹಿಯರ್, ಮೇಕ್ ಇಟ್ ಆಸ್ ಅ ಕಂಟೆಂಟ್ ಫಾರ್ ಯುವರ್ ಸೆಲ್ಫ್. ಓಕೆ, ಒಂದು ಇರಿಬಿ ಹೋಗ್ತಾ ಇದೆ, ಅದನ್ನ ನೋಡ್ತಾ ಕೂಡು, ಹಿಂಗ ನೋಡ್ತಾ ಚಿಕ್ಕ ಮಗು ಸಮಾಧಿಯಲ್ಲಿ ಹೋಗ್ತದ. ಚಿಕ್ಕ ಮಗು ಏನ್ ಮಾಡ್ತದ, ಇರಿಬಿನ ನೋಡ್ತಾ ಇರ್ತದ, ಎಲ್ಲಿ ಗೊತ್ತು ಹೆಂಗ್ ಗೊತ್ತು ಎಲ್ಲಿ ಗೊತ್ತು. ಓಕೆ, ಚಿಕ್ಕ ಮಗು ಮಳೆ ಬಂದಿರ್ತದೆ, ಮಳೆ ಬಂದದ ಅಂತೇಳಿ ನೀವೆಲ್ಲ ಮನಿ ಒಳಗಡೆ ನೀರ್ ಸೋರ್ತಾವ ಅಂತೇಳಿ ಹಂಡೆ ಗಿಂಡೆ ಎಲ್ಲ ಇಡ್ತೀರಿ. ಹೌದಾ? ಬಟ್ ಚಿಕ್ಕ ಮಗು ಏನ್ ಮಾಡ್ತಿರ್ತದೆ, ಅದ್ ನೋಡ್ಕೊಂಡ್ ಕುಂತ ತಟ್ 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 ಅಂತ ನೀರ್ ಬೀಳ್ತಿರ್ತದೆ, ಅದ್ ನೋಡ್ಕೊಂತ ಕೂತಿರ್ತದ. ಅದು ಅಲ್ಲಿ ಸಮಾಧಿ ಒಳಗೆ ಹೋಗ್ತದ. ಅದೇನದು, ಮೇಕ್ ದ ಎಕ್ಸಿಸ್ಟೆಡ್ ವಾಟ್ ಎವರ್ ದಟ್ ಇಸ್ ಎಕ್ಸಿಸ್ಟೆಡ್ ಹಿಯರ್, ಮೇಕ್ ಇಟ್ ಆಸ್ ಅ ಕಂಟೆಂಟ್ ಫಾರ್ ಯುವರ್ ಸಮಾಧಿ. ಏನೇನ್ ಐತಲ್ಲ ಅದನ್ನೆಲ್ಲದನ್ನು ಸಮಾಧಿಯ ವಿಷಯ ಅಂತಾನೆ ತಿಳ್ಕೊಳ್ರಿ. ಅಂಡರ್ಸ್ಟುಡ? ಯಾವ್ದೋ ಒಂದು ಹಾಡು ಕೇಳ್ತಾ ಇದ್ರಿ, ಸಮಾಧಿ ಒಳಗೆ ಹೋಗ್ತಾ ಇದ್ರಿ. ಓಕೆ, ಹಾ, ಹಾಡು ಕೇಳೋದು ಕಿವಿ ಅವೆಲ್ಲ ಮತ್ತೆ ಆನಂದದೊಳಗೆ ಬರ್ತಾವು. ಬಟ್ ಥಿಂಕ್ ದಟ್ ದೇರ್ ಆರ್ ಮೆನಿ ವೇಸ್ ಆರ್ ದೇರ್, ಬಹಳಷ್ಟು ದಾರಿಗಳಿದಾವೆ ಸಮಾಧಿಲಿ ಹೋಗ್ಲಿಕ್ಕೆ. ಇನ್ನೊಂದು ಬೆಸ್ಟ್ ಸಮಾಧಿ ಎಲ್ಲರಿಗೂ ಅನುಭವ ಆಗಿದೆ ಹೇಳಿ, ಬಸ್ ಒಳಗೆ ಕುಂತ್ಕೊಂಡಿರ್ತೀರಿ. ಹೌದು, ಬಸ್ ಒಳಗೆ ಕುಂತ್ಕೊಂಡಾಗ ಬಸ್ಸಿನ ಕಿಟಕಿಯಿಂದ ದೂರ ನೋಡ್ತಾ ಇದ್ರಿ ಅಂತಂದ್ರ ಗಿಡ, ಸೂರ್ಯ, ಚಂದ್ರ, ಬೆಟ್ಟ ಗುಡ್ಡ ಕಾಣ್ತಿರ್ತಾವ. ಬಟ್ ಅದು ಬೇಡ. ಬಸ್ ಒಳಗೆ ಹೋಗ್ತಾ 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 ಹಿಂಗ ಸೈಡ್ ಕೆಳಗಡೆ ಸ್ವಲ್ಪ ದೃಷ್ಟಿ ಕೆಳಗೆ ಮಾಡಿ ಕಿಟಕಿಯಾಗಿಂದ ಆ ಬಿಳಿ ಪಟ್ಟಿ ಇರ್ತೈತಿ ನೋಡಿ, ಬಿಳಿ ಪಟ್ಟಿ, ಆ ಬಿಳಿ ಪಟ್ಟಿನ ನೋಡ್ತಾ ಕುಂತಿದ್ರಿ ಅಂದ್ರೆ ಏನಾಗ್ಬಿಡ್ತದ, ಸಮಾಧಿ ಆಗ್ಬಿಡ್ತದೆ. ಮೇಕ್ ದಟ್ ವೈಟ್ ಪಟ್ಟಿ ಆಸ್ ಯುವರ್ ಕಂಟೆಂಟ್ ಫಾರ್ ಯುವರ್ ಸಮಾಧಿ. ನೋಡ್ತಾ ಕೊಡ್ರಿ, ಹಿಂಗ್ ನೋಡ್ತಾ ಗುರು ಹಿಪ್ನೋಟೈಸ್ ಆಗ್ಬಿಡುತ್ತೆ. ಕೆಲವು ಹುಡುಗರು ಅವು ಇವು ಅಲಾರಾಮ್ ಅವೇನು ಗಂಟೆಗಳಿರ್ತಾವಲ್ಲ, ಹಿಂಗ್ ಪೆಂಡುಲಮ್ ಇರ್ತಾವ, ಪೆಂಡುಲಮ್ ನೋಡ್ತೈತಿ. ಮೇಕ್ ದಟ್ ಆಸ್ ಅ ಕಂಟೆಂಟ್ ಆಫ್ ಯುವರ್ ಸಮಾಧಿ. ದಟ್ಸ್ ಇಟ್. ಎಷ್ಟು ಚೆನ್ನಾಗಿದೆ ರೀ ಲೈಫ್ ಒಳಗ. ಅಂದ್ರೆ ಯು ಬಿ ಪ್ರೆಸೆಂಟ್, ಬಿ ದೇರ್ ಅಂಡ್ ಸ್ಟಾಪ್ ದ ವೃತ್ತಿ. ಟು ಸ್ಟಾಪ್ ದ ವೃತ್ತಿ ಯು ಹ್ಯಾವ್ ಮೆನಿ ಕಂಟೆಂಟ್ಸ್. ಫಾಲೋ ಎನಿ ಒನ್ ಅಂತಾನೆ ಇಲ್ಲ. ಓಕೆಪ್ಪ,
ಎಲ್ಲೋ ಒಂದ್ ಕಡೆ ಕುಂತ್ಕೊಂಡಿದ್ರಿ ಅದನ್ನ ನೋಡ್ರಿ, ಸಮುದ್ರ ದಂಡೆ ಕುಂತ್ರಿ ಸಮುದ್ರ ನೋಡ್ರಿ, ನದಿ ದಂಡೆ ಕುಂತ್ರಿ ನದಿ ನೋಡ್ರಿ, ಗಾಳಿ ಬೀಸಕತ್ತಿದ್ರೆ ಗಾಳಿ ನೋಡ್ರಿ, ಬೆಂಕಿ ಎತ್ತಿತ್ತಂದ್ರೆ ಅಪ್ಪ ಅದು ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ, ನನಗೆ ಆಗಿದ್ವಿ ಎಲ್ಲ ಎಕ್ಸಾಂಪಲ್ಸ್. ಬಟ್ ಅವ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದೀವಿ ನಾವು. ಏನಂತಂದ್ರೆ ನಾವು ಚಿಕ್ಕವರಿದ್ದಾಗ ಮನಿ ಒಳಗಡೆ ನೀರ್ ಕಾಸ್ತಿದ್ರು. ನೀರ್ ಕಾಸ್ಬೇಕಾದ್ರೆ ಒಂದು ದೊಡ್ಡದೊಂದು ಹಂಡೆ ಇಡ್ತಾರ ಅಥವಾ ಒಂದು ಯಾವ್ದೋ ಒಂದು ಬೊಗಣೆ ಇಡ್ತಾರ, ಕೆಳಗಡೆ ಬೆಂಕಿ ಹಚ್ಚೋದು, ಅವು ಕೆಳಗೆ ಕಟ್ಟಿಗೆ ಇಟ್ಟು ಆ ಹುರಿ ಹಚ್ಚೋದು. ನನಗದು ಬಹಳ ಇಷ್ಟ. ಯಾಕಂದ್ರೆ ಆ ಹುರಿ ನೋಡ್ಕೊಂಡ್ ಕೂರ್ತಿದ್ವಿ. ಆ ಚಿಟ್ಟ 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 ಅಂತೇಳಿ ಬೆಂಕಿ ಬರ್ತಾ ಇರ್ತದೆ, ಕೆಂಪು ಹಳದಿ ನೀಲಿ, ಕೆಂಪು ಹಳದಿ ನೀಲಿ. ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಲ್ಲಿ ನೋಡ್ಕೊಂತ ಕುಂದ್ರೋದು. ಅದು ಒಂದು ಸಮಾಧಿ. ಅರ್ಥ? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದು ಭವ ಪ್ರತ್ಯಯೋ ಒಂದನೇದು. ಆಮೇಲೆ ವಿದೇಹ ಪ್ರಕೃತಿ ಲಯ, ವಿದೇಹ ಅದು ಎರಡನೇದು, ಪ್ರಕೃತಿ ಲಯಂ ಮೂರನೇದು. ಈ ರೀತಿ ಯು ಕ್ಯಾನ್ ಮೇಕ್ ದ ಕಂಟೆಂಟ್, ದ ಎಂಟೈರ್ ಕಂಟೆಂಟ್ ಆಸ್ ಎಂಟೈರ್ ದ ಯೂನಿವರ್ಸ್ ಆಸ್ ಯುವರ್ ಕಂಟೆಂಟ್ ಫಾರ್ ದ ಸಮಾಧಿ. ಅದರ್ವೈಸ್ ಮೇಕ್ ದ ವಿದೇಹ, ದ ಗಾಡ್ಸ್ ಆಂಜಲ್ಸ್ ಅವ್ರೇನದಾರಲ್ಲ ಅವ್ರನ್ನೂ ಕೂಡ ನೀವು ಮಾಡ್ಕೊಳ್ರಿ. ಮೂರನೇದು ಪ್ರಕೃತಿ ಲಯಂ, ಅದನ್ನು ಕೂಡ ಮಾಡ್ಕೊಳ್ರಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳ್ತೀನಿ, ಅದನ್ನ ಹೇಳಿ ನಾನು ಎಂಡ್ ಮಾಡ್ತೀನಿ. ಏನಂತಂದ್ರೆ ಅದು ಮುಂದೆ ಬರ್ತದ, ಕೈವಲ್ಯ ಅದ್ರೊಳಗೆ ಬರ್ತದ. ಪವರ್ ಅಂದ್ರೆ ಏನಂತೇಳಿ, ಪವರ್ಸ್, ಶಕ್ತಿಯನ್ನು ಹೆಂಗೆ ಪಡಿಬೇಕು, ಹೌ ಟು ಗೆಟ್ ದ ಕಂಟ್ರೋಲ್ ಓವರ್ ದ ಮಟೀರಿಯಲ್, ಹೌ ಟು ಗೆಟ್ ದ ಕಂಟ್ರೋಲ್ ಅಂತೇಳಿ ಅದು ಆಮೇಲೆ ಬರ್ತದೆ. ಬಟ್ ಅದೇ ಹೇಳಕತ್ತಿಲ್ಲ ನಾ ಈಗ. ಅದಕ್ಕೆ ರಿಲೇಟೆಡ್ ಅದ, ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಆಮೇಲೆ ರಿವೈಸ್ ಮಾಡೋಣ. ಏನಂತಂದ್ರೆ ನಿಮ್ಮ ಮನಸ್ಸು ಸೂಕ್ಷ್ಮ ಆದಂಗಿಲ್ಲೇ 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 ಈ ಜಗತ್ತಿನಲ್ಲಿರುವ ಸೂಕ್ಷ್ಮತೆಯ ಜೊತೆಗೆ ನಿಮ್ ಕನೆಕ್ಷನ್ ಬಿಲ್ಡ್. ಅಲ್ಟಿಮೇಟ್ ಹೇಳಕತ್ತೀನಿ ವಿತ್ ಎಕ್ಸ್ಪೀರಿಯನ್ಸ್. ಸೂಕ್ಷ್ಮ ಮಾಡ್ತಾ 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 ಏನಾಗ್ತದ, ನಿಮ್ ಕಂಟೆಂಟ್, ನಿಮ್ಮ ಮನಸ್ಸು ಏನಾಗ್ತದ ಅದ್ರ ಜೊತೆಗೆ ಮರ್ಜ್ ಆಗ್ತೈತಿ. ಯಾವ್ದ ಸೂಕ್ಷ್ಮ ಇದ್ದವ್ರ ಜೊತೆ ಮರ್ಜ್ ಆಗ್ತೈತಿ. ಹೆಂಗ ಅಂತ ಹೇಳಿ ನಿಮಗೆ ಇದನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರ, ಹೆಂಗಿರ್ಬೋದು, ಹಾ, ನೀವು ಬೇಕಾದ್ರೆ ಒಂದು ಸೈಂಟಿಸ್ಟ್ಗಳಿದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಆ ದಾರಿಯೊಳಗೆ ಬಂದಿರೋದ್ರಿಂದ. ಬಟ್ ಹಂಗೇನು ಅದು ಸೈಂಟಿಸ್ಟ್ ಅಂತೇನೇ ಇಲ್ಲ. ಒಬ್ಬ ಒಂದೇನೋ ಒಂದು ಕಂಡು ಹಿಡಿಬೇಕಾಗಿರ್ತದೆ, ಒಂದೇನೋ ಒಂದು ಮಿಕ್ಸ್ ಮಾಡ್ಬೇಕಾಗಿರ್ತದೆ. ನಮ್ದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ ನಿಮ್ಗೆ. ಯಾವುದೋ ಒಂದು ಸಾಯಿಲ್ ಒಳಗಡೆ ಏನೋ ಒಂದು ಮಿಕ್ಸ್ ಮಾಡಿ ನಾವು ಏನೋ ಒಂದು ಸ್ಟ್ರೆಂತ್ ತರಿಸ್ಬೇಕು ಅಂತೇಳಿ ಆಸೆ ಪಟ್ಟಿರ್ತೀವಿ. ಬಟ್ ಅದರೊಳಗಡೆ ನಾವು ಭಾಳ ಸ್ಮೂತಾಗಿ ಮೈನ್ಯೂಟ್ ಚೇಂಜಸ್ ಮಾಡಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಇನ್ಸ್ಟ್ರೂಮೆಂಟ್ಸ್ ಮೇಲೆ ಕೆಳಗೆ ಮಾಡಿ, ರೀಡಿಂಗ್ಸ್ ಬರೋದು, ರೀಡಿಂಗ್ಸ್ ಅಷ್ಟು ಬೇಡ, ಇನ್ನೂ ಮೈನ್ಯೂಟ್ ಒಳಗೆ ತೊಗೊಳೋಣ, ಡಯಲ್ ಗೇಜ್ ಇನ್ನೂ ಸೆಟ್ ಮಾಡೋಣ ಅಂತೇಳಿ ಏನೇನೋ ಮಾಡಿ, ನಮ್ಮಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಬ್ರೋಟರಿ ಅತ್ಯಂತ ಮೈನ್ಯೂಟ್ ಒಳಗೆ ಮಾಡಿ ಎಕ್ಸ್ಪೆರಿಮೆಂಟನ್ನು ಭಾಳ ಲವ್ ಮಾಡ್ಕೊಂತ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಆಮೇಲೆ ನೀವು ರಾತ್ರಿ ಮಲ್ಕೊಂಡಾಗ ಅಥವಾ ಎಲ್ಲೋ ಒಂದು ಕನಸಲ್ಲೋ ಅಥವಾ ಏನೋ ಒಂದು ಆಗಿ ನಿಮ್ದು ಯಾವ್ದಾರ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗ್ತಿರ್ತಾವೆ. ಬಿಕಾಸ್ ಯುವರ್ ಮೈಂಡ್ ಈಸ್ ಸಟಲ್ ಅಂಡ್ ದಟ್ ಈಸ್ ಕನೆಕ್ಟೆಡ್ ಟು ದ ಸಟಲ್ ಪಾರ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್. ಹಂಗೆ ಕವಿಗಳಿಗೂ ಕೂಡ ಅದು ಅರ್ಥ ಆಗ್ತದೆ. ಕವಿಗಳಿಗೂ ಕೂಡ ಅದು ಅರ್ಥ ಆಗ್ತದೆ. ಕವಿಗಳಿಗೆ ಹೆಂಗೆ ಅರ್ಥ ಆಗ್ತದ ಅಂತಂದ್ರೆ, ಏನೋ ಒಂದು ಕವನ ಬರಿಬೇಕಾಗಿತ್ತು ಅಂತಂದ್ರೆ ಆ ಕವನದ ಏನೋ ಒಂದು ಶೀರ್ಷಿಕೆ ಬೇಕಾಗಿರ್ತದ ಅಥವಾ ಅದಕ್ಕೊಂದು ಒಂದು ವರ್ಡ್ ಬೇಕಾಗಿರ್ತದ ಅಂತ ಆ ಪ್ರಕೃತಿನ ನೋಡಿ 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 ಅದು ಕನೆಕ್ಟ್ ಆಗ್ತದೆ. ಹಂಗೆ ಗಾಡೆಸ್ಗಳಿಗೂ ಕೂಡ ಕನೆಕ್ಟ್ ಆಗ್ತಾರೆ. ನನ್ಗ ನಮ್ಮ ಈ ಸ್ವಾಮೀಜಿ ಬಂದು ನನ್ಗೆ ಹಿಂಗೆ ಹೇಳಿದ್ರು, ಮಹಾವತಾರ್ ಬಾಬಾ ಅವ್ರು ಹಿಂಗೆ ಬಂದು ಹೇಳಿದ್ರು, ಲಹರಿ ಮಹರ್ಷಿ ಹಿಂಗೆ ಹೇಳಿದ್ರು, ನನಗೆ ಯೇಸು ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ ಅಂತಂದ್ರೆ ನಾನು ನಿಮ್ಗೆ ಏನು ಹೇಳಂಗಿಲ್ಲ, ಸರಿ ತಪ್ಪ ಅದು ಏನು ಹೇಳಲ್ಲ. ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್ ಐ ಡೋಂಟ್ ನೋ, ಬಟ್ ಯು ವಿಲ್ ಸ್ಟಾರ್ಟ್ ಎಸ್ಟಾಬ್ಲಿಷಿಂಗ್ ದ ಕನೆಕ್ಷನ್ ವಿತ್ ದ ಸೆಟ್ಲರ್. ನೀ ಎಷ್ಟು ಸೆಟ್ಲ್ ಆಗಿರುತ್ತೆ ಅದಕ್ಕೆ ಕನೆಕ್ಷನ್ ಮಾಡಿ. ನೀವು ಗ್ರಾಸ್ ಇದ್ದಂದ್ರೆ ಗ್ರಾಸಿಗೆ ಕನೆಕ್ಟ್ ಆಗ್ತಿ, ಸೆಟ್ಲ್ ಆಗಿದ್ರೆ ಸೆಟ್ಲ್ ಕನೆಕ್ಟ್. ದಟ್ ಇಸ್ ವೆರಿ ನೇಚರ್, ಲಾ ಆಫ್ ನೇಚರ್ ಅದು. ಹೌದಾ? ನೀರು ಮತ್ತು ಹಾಲು ಗಟ್ಟಿದ್ವು ಅಂದ್ರೆ ನೀರೊಳಗೆ ಸ್ವಲ್ಪ ಜಲ್ದಿ ಬೆರೆಯಂಗಿಲ್ಲ, ಹಾಲು ನೀರಿದ್ವು ಅಂದ್ರೆ ನೀರೇ ಬೆಳಿತಾವ. ಹೌದಾ? ಹಂಗೆ ಅದೇನಾಗ್ತದೆ, ಬೆಳಿತಾ 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 ಹೋಗ್ತೀವಿ ಅಂದ್ರೆ ನಾವು ಜೋಡಿಸ್ತೀವಿ. ಇಟ್ಸ್ ಎಕ್ಸ್ಪೀರಿಯನ್ಸ್. ನನಗೆ ಹೇಳಕ್ ಆಗೈತೋ ಇಲ್ಲ ಗೊತ್ತಿಲ್ಲ, ಇಟ್ಸ್ ಓಕೆ. ಲಾಸ್ಟ್ ಒನ್ ಮೋರ್ ಟೈಮ್ ಹೇಳ್ಬಿಡ್ತೀನಿ. ಭವ ಪ್ರತ್ಯಯೋ ವಿಧೇಯ ಪ್ರಕೃತಿ ಲಯಂ ಅಂತಂದ್ರೆ ಮೇಕ್ ದ ಎಂಟೈರ್ ಎಕ್ಸಿಸ್ಟೆನ್ಸ್ ಆಸ್ ದ ಕಂಟೆಂಟ್ ಫಾರ್ ದ ಸಮಾಧಿ. ಇಡೀ ಜಗತ್ತನ್ನೇ ನೀನು ನಿನ್ನ ಸಮಾಧಿಯ ವಸ್ತುವನ್ನಾಗಿ ಮಾಡಿಕೋ, ಒಂದನೇದ್ದು. ಎರಡನೇದ್ದು ವಿಧೇಯ ಪ್ರಕೃತಿ ಲಯಂ ಅಂತಂದ್ರೆ, ವಿಧೇಯ ಅಂದ್ರೆ ಗಾಡೆಸ್, ಆಂಜಲ್ಸ್ ಅವ್ರೇನಾದ್ರು ಮಾಸ್ಟರ್ಸ್, ಆಸ್ಟ್ರಲ್ ಬಾಡೀಸ್, ಅವ್ರನ್ನೂ ಕೂಡ ನೀನು ಏನ್ ಮಾಡ್ಕೋ, ನಿನ್ನ ಕಂಟೆಂಟ್ ಆಗಿ ಮಾಡ್ಕೋ, ಅಥವಾ ಪ್ರಕೃತಿಯಲ್ಲಿ ಮರ್ಜ್ ಆಗಿನೂ ಕೂಡ ನೀನು ಸಮಾಧಿಯನ್ನು ಪಡೆಯಬಹುದು. ಥ್ಯಾಂಕ್ ಯು ವೆರಿ ಮಚ್.